ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಪ್ರವಾದಿ ಸುಲೈಮಾನ್ ಅಲೈಹಿಸ್ಸಲಾಂ ಅವರ ಬಾಲ್ಯ. ಪ್ರವಾದಿ ಸುಲೈಮಾನ್ ಅಲೈಹಿಸ್ಸಲಾಂ ಅಲ್ಲಾಹನ ಪ್ರವಾದಿಯಾಗಿದ್ದರು. ಅವರ ತಂದೆ ಹಜರತ್ ದಾವೂದ್ ಅಲೈಹಿಸ್ಸಲಾಂ ಸಹ ಅಲ್ಲಾಹನ ಪ್ರವಾದಿಯಾಗಿದ್ದರು. ಅಲ್ಲಾಹನು ಇಬ್ಬರನ್ನು ಪ್ರವಾದಿಗಳನ್ನಾಗಿ ಮಾಡಿದ್ದಾನಲ್ಲದೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನೀಡಿದನು. ಹಜರತ್ ಸುಲೈಮಾನ್ ಅಲೈಹಿಸ್ಸಲಾಂ ಮೇಲೆ ಅಲ್ಲಾಹನ ವಿಶೇಷ ಅನುಗ್ರಹವಿದ್ದುದರಿಂದ ಅವರು ಪಶು ಪಕ್ಷಿಗಳ ಭಾಷೆಯನ್ನು ಅರಿತುಕೊಳ್ಳುತ್ತಿದ್ದರು. ಅಲ್ಲಾಹನು ಜಿನ್ಗಳನ್ನು ಮತ್ತು ಗಾಳಿಯನ್ನು ಹಜರತ್ ಸುಲೈಮಾನ್ ಅಲೈಹಿಸ್ಸಲಾಂ ಅವರ ನಿಯಂತ್ರಣದಲ್ಲಿ ಕೊಟ್ಟಿದ್ದನು. ಹಜರತ್ ಸುಲೈಮಾನ್ ಅಲೈಹಿಸ್ಸಲಾಂ ಚಿಕ್ಕವರಿದ್ದಾಗ ಅವರ ತಾಯಿಯು ಅವರಿಗೆ ಹಿತೋಪದೇಶಗಳನ್ನು ಮಾಡುತ್ತಿದ್ದಳು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತೆ, ರಾತ್ರಿ ಇಡೀ ಮಲಗಿಕೊಳ್ಳಬೇಡ ಮಗು, ರಾತ್ರಿಯ ಬಹುಭಾಗ ನಿದ್ರೆಯಲ್ಲಿ ಕಳೆಯುವುದು ಮನುಷ್ಯನನ್ನು ನಿರ್ಣಾಯಕ ದಿನದಂದು ಸತ್ಕರ್ಮಗಳಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟು ಮಾಡುತ್ತದೆ ಎಂದು ಹಜರತ್ ಸುಲೈಮಾನರ ತಾಯಿ ಅವರಿಗೆ ಉಪದೇಶಿಸಿದಳು. ಹಜರತ್ ಸುಲೈಮಾನ್ ಅಲೈಹಿಸ್ಸಲಾಂ ಎಲ್ಲಾ ಉಪದೇಶಗಳನ್ನು ಗಮನವಿಟ್ಟು ಕೇಳುತ್ತಿದ್ದರು. ಕಲಿಸಲಾದ ಎಲ್ಲವನ್ನೂ ಅವರು ಮಾಡುತ್ತಿದ್ದರು. ಅಲ್ಲಾಹನು ಅವರಿಗೆ ಬಹಳ ತಿಳುವಳಿಕೆ ನೀಡಿದ್ದನು. ಅವರು ಬಾಲ್ಯದ ಕೆಲವು ಮಾತುಗಳು ಬಹಳ ಪ್ರಸಿದ್ಧವಾಗಿವೆ. ಅವುಗಳಿಂದ ಅವರು ಎಷ್ಟು ಬುದ್ಧಿವಂತರಾಗಿದ್ದಾರೆಂದು ನಮಗೆ ತಿಳಿಯುತ್ತದೆ. ಒಂದು ಸಲ ಹಜರತ್ ದಾವೂದ್ ಅಲೈಹಿಸ್ಸಲಾಂ ನ್ಯಾಯಾಲಯದಲ್ಲಿ ಒಂದು ಮುಕದ್ದಮೆ ಪ್ರಸ್ತುತಪಡಿಸಲಾಯಿತು. ಹಜರತ್ ಸುಲೈಮಾನ್ ಅಲೈಹಿಸ್ಸಲಾಂ ಅಲ್ಲಿ ಕುಳಿತಿದ್ದರು. ಆಗ ಅವರ ವಯಸ್ಸು ಕೇವಲ 11 ವರ್ಷ ಮಾತ್ರ. ಮೊಕದ್ದಮೆ ಏನಾಗಿತ್ತೆಂದರೆ, ತನ್ನ ಹೊಲದಲ್ಲಿ ಮೇಕೆಗಳನ್ನು ಮೇಯಿಸಿ ಹೊಲವೆಲ್ಲ ನಾಶ ಮಾಡಿದೆಯೆಂದು ಒಬ್ಬನು ಇನ್ನೊಬ್ಬನ ಮೇಲೆ ದಾವೆ ಹೂಡಿದ್ದನು. ಒಬ್ಬನ ಮೇಕೆಗಳಿಗೆ ಸಮಾನವಾಗಿಯೇ ಇನ್ನೊಬ್ಬನ ಹೊಲದಲ್ಲಿಯೂ ಹಾನಿಯಾಗಿತ್ತು. ಹಜರತ್ ದಾವೂದ್ ಅಲೈಹಿಸ್ಸಲಾಂ ಬೆಳೆ ನಾಶದಿಂದಾದ ಹಾನಿಯನ್ನು ಭರಿಸಲು ಈ ಎಲ್ಲಾ ಮೇಕೆಗಳನ್ನು ಹೊಲದ ಮಾಲೀಕನಿಗೆ ನೀಡಬೇಕೆಂದು ತೀರ್ಪು ನೀಡಿದರು. ಹಜರತ್ ಸುಲೈಮಾನ್ ಅವರು ಮೊಕದ್ದಮೆಯನ್ನು ನೋಡುತ್ತಾ ಕುಳಿತುಕೊಂಡಿದ್ದರು. ತೀರ್ಪನ್ನು ಅಲಿಸುತ್ತಿದ್ದ ಅವರು, ಅಪ್ಪ, ನಿಮ್ಮ ತೀರ್ಪು ಸರಿಯಾಗಿಯೇ ಇದೆ. ಹೊಲದವನಿಗಾದ ಹಾನಿಯ ಪರಿಹಾರ ಅವನಿಗೆ ಅವಶ್ಯ ಸಿಗಬೇಕು. ಆದರೆ ನನ್ನ ಮನಸ್ಸಿಗೆ ಇದಕ್ಕಿಂತಲೂ ಒಂದು ಒಳ್ಳೆಯ ಉಪಾಯ ಹೊಳೆಯುತ್ತಲಿದೆ ಎಂದರು. ಹಜರತ್ ದಾವೂದ್ ಅಲೈಹಿಸ್ಸಲಾಂ ಕೇಳಿದರು, ಅದು ಯಾವ ಉಪಾಯ? ಅವರು ಹೇಳಿದರು, ಮೇಕೆಗಳ ಹಿಂಡನ್ನು ಹೊಲದ ಮಾಲೀಕನಿಗೆ ನೀಡಬೇಕು ಮತ್ತು ಅವನು ಅವುಗಳ ಹಾಲು ಕರೆದು ಅವುಗಳ ಲಾಭವನ್ನು ಪಡೆಯಲಿ ಮತ್ತು ಮೇಕೆಗಳ ಮಾಲೀಕನು ಆ ಹೊಲದಲ್ಲಿ ಮತ್ತೆ ಬಿತ್ತನೆ ಮಾಡಿ ಬೆಳೆಯೊಂದಿಗೆ ಆ ಹೊಲವನ್ನು ಅದರ ಮಾಲೀಕನಿಗೆ ಮರಳಿಸಿ ತನ್ನ ಮೇಕೆಗಳನ್ನು ವಾಪಸ್ಸು ಪಡೆಯಲಿ. ಹಜರತ್ ದಾವೂದ್ ಅಲೈಹಿಸ್ಸಲಾಂ ಅವರಿಗೆ ತನ್ನ ಮಗನ ಈ ತೀರ್ಪು ಬಹಳ ಹಿಡಿಸಿತು. ಇದರಂತೆ ಅವರು ಮರುತೀರ್ಪು ನೀಡಿದರು. ಇನ್ನೊಂದು ಮೊಕದ್ದಮೆಯ ತೀರ್ಪನ್ನು ಇದಕ್ಕಿಂತ ಹೆಚ್ಚು ಬುದ್ಧಿವಂತಿಕೆಯಿಂದ ಮಾಡಿದರು. ಈ ಮೊಕದ್ದಮೆಯು ಅತ್ಯಂತ ರೋಚಕವಾಗಿದೆ. ಘಟನೆ ಏನಾಗಿತ್ತೆಂದರೆ, ಇಬ್ಬರು ಹೆಂಗಸರು ತಮ್ಮ ಉಡಿಯಲ್ಲಿ ಒಂದೊಂದು ಮಗುವನ್ನು ಹೊತ್ತುಕೊಂಡು ಪ್ರಯಾಣಿಸುತ್ತಿದ್ದರು. ಇಬ್ಬರು ರಾತ್ರಿ ಕಳೆಯಲು ಒಂದು ಜಾಗದಲ್ಲಿ ತಂಗಿದ್ದರು. ಹಿರಿ ವಯಸ್ಸಿನ ಹೆಂಗಸಿನ ಮಗುವನ್ನು ತೋಳ ಎತ್ತಿಕೊಂಡು ಹೋಯಿತು. ಬೆಳಗಾದ ನಂತರ ಆಕೆ ಕಿರಿ ವಯಸ್ಸಿನವಳ ಮಗುವನ್ನು ಕಸಿದುಕೊಂಡು ಈ ಮಗು ನನ್ನದೆಂದು ವಾದಿಸಿದಳು. ಇಬ್ಬರೂ ಆ ಮಗುವಿಗಾಗಿ ಜಗಳವಾಡತೊಡಗಿದರು. ಮೊಕದ್ದಮೆ ಹಜರತ್ ದಾವೂದ್ ಅಲೈಹಿಸ್ಸಲಾಮರ ನ್ಯಾಯಾಲಯಕ್ಕೆ ಮುಟ್ಟಿತು. ಅಲ್ಲಿ ಹಿರಿ ವಯಸ್ಸಿನ ಹೆಂಗಸು ಚಾಣಾಕ್ಷತದಿಂದ ಮಾತನಾಡಿ ಹಜರತ್ ದಾವೂದ್ ಅಲೈಹಿಸ್ಸಲಾಂ ಅವರಿಂದ ಆ ಮಗುವನ್ನು ಪಡೆದಳು. ಕಿರಿ ವಯಸ್ಸಿನ ಹೆಂಗಸು ರೋಧಿಸುತ್ತಾ ನ್ಯಾಯಾಲಯದಿಂದ ಹೊರಕ್ಕೆ ಬಂದಳು. ದಾರಿ ಮಧ್ಯ ಹಜರತ್ ಸುಲೈಮಾನ್ ಅಲೈಹಿಸ್ಸಲಾಂ ಅವರ ಭೇಟಿಯಾಯಿತು. ಅವರು ನಡೆದ ಘಟನೆಯನ್ನು ತಿಳಿದುಕೊಂಡರು. ಹಜರತ್ ಸುಲೈಮಾನ್ ಅವರು ಇಬ್ಬರೂ ಹೆಂಗಸರನ್ನು ಕರೆದರು. ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡರು. ಈ ಮಗುವನ್ನು 2 ತುಂಡು ಮಾಡಿ ಇವರಿಬ್ಬರಲ್ಲಿ ಹಂಚಿರಿ ಎಂದು ಆದೇಶಿಸಿದರು. ಈ ಆದೇಶ ಕೇಳಿದ ಕಿರಿ ವಯಸ್ಸಿನ ಹೆಂಗಸು ಮತ್ತಷ್ಟು ಅಳಲು ಆರಂಭಿಸಿದಳು. ಆದರಣೀಯರೇ, ಮಗುವನ್ನು ತುಂಡರಿಸಬೇಡಿ, ಆಕೆಯ ಬಳಿಯಲ್ಲಿಯೇ ಇರಲು ಕೊಡಿ. ನನ್ನ ಮಗು ನನ್ನ ಬಳಿ ಇರದಿದ್ದರೂ ಆಕೆಯ ಬಳಿ ಜೀವಂತವಾಗಿದ್ದರೆ ಸಾಕು. ತುಂಡರಿಸಿದರೆ
ಅದು ಸಾಯುವುದೆಂದು ಆಕೆ ಹೇಳಿದಳು. ಇದನ್ನು ಆಲಿಸಿದ ಹಜರತ್ ಸುಲೇಮಾನ್ ಈ ಮಗು ಕಿರಿಯ ವಯಸ್ಸಿನ ಹೆಂಗಸಿನದ್ದಾಗಿದೆ ಎಂದು ಹೇಳಿದರು. ಮತ್ತೆ ಆದದ್ದನ್ನೆಲ್ಲ ದಾವೂದ್ ಅಲೈಹಿಸ್ಸಲಾಂ ಅವರಿಗೆ ತಿಳಿಸಿದರು. ಹಜರತ್ ದಾವೂದ್ ಅಲೈಹಿಸ್ಸಲಾಂ ಈಗ ತಿಳಿದುಕೊಂಡರು. ಅವರ ಹಿರಿ ವಯಸ್ಸಿನ ಹೆಂಗಸಿಗೆ ಶಿಕ್ಷೆ ನೀಡಿದರು. ಹೀಗೆ ಕಿರಿ ವಯಸ್ಸಿನವಳಿಗೆ ಆಕೆಯ ಮಗು ಸಿಕ್ಕಿತು.